जय श्री ओम नमो सिद्धेभ्यः। नमो अरिहन्ताणं नमो सिद्धाणं नमो आयिरेयाणं नमो वज्रायाणं नमो लोये सव्वसाहुणं मोक्षमार्गस्य नेतारं भेतारं कर्मभोभृतां ज्ञातारं विश्वतत्त्वानां वन्दे तद्गुणलब्धये। ಅತ್ಯಂತ ಪವಿತ್ರ ಹಾಗೂ ಅನಾದಿ ಪರ್ವವಾದಂತಹ ದಶಲಕ್ಷಣ ಪರ್ವದ ನಿಮಿತ್ತವಾಗಿ ಉತ್ತಮ ಸಂಯಮ ಧರ್ಮದ ಚರ್ಚೆಯನ್ನು ಮಾಡೋದಿದೆ. ಇಷ್ಟು ದಿನ ನಾವು ಚರ್ಚೆ ಮಾಡಿದಂತೆ ದಶಲಕ್ಷಣ ಪರ್ವ ಅನಾದಿ ಕಾಲದ ಪರ್ವ ಇದೆ. ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ, ಅಥವಾ 50-100 ವರ್ಷದ ಹಿಂದೆ ಶುರುವಾಗಿರುವಂತಹ ಪರ್ವ ಅಲ್ಲ. ಅನಾದಿ ಕಾಲದ ಪರ್ವ ಇದೆ. ಇವಾಗೊಬ್ಬರು ಕೇಳ್ತಾ ಇದ್ರು, ಅಷ್ಟಾನಿಕ ಪರ್ವ ಅಷ್ಟಮಿಗೆ ಶುರು ಆಗುತ್ತೆ, ದಶಲಕ್ಷಣ ದಶಮಿಗೆ ಶುರು ಆಗಬೇಕು. ಆದರೆ ಯಾವಾಗ ಶುರು ಆಗ್ತಿದೆ? पंचमी शुरू ಆಗ್ತಿದೆ. ऐसा क्यों हुआ? ನಾವು ತಿಥಿ ನೋಡ್ತಾ ಇದ್ದೇವೆ, ಆದರೆ ಅಷ್ಟಾನಿಕ ಮತ್ತು ದಶಲಕ್ಷಣ ಎರಡೂ ಪರ್ವ ಅನಾದಿ ಕಾಲದ ಪರ್ವ ಇದೆ. मतलब अभी शुरू नहीं हुआ, अभी ಪ್ರಾರಂಭ नहीं हुआ. ಯಾವಾಗ ಶುರು ಆಗಿದೆ? ಅನಾದಿ ಕಾಲದಿಂದಿದೆ. ಅನಾದಿ ಕಾಲದಿಂದ ಇದ್ದ ಮೇಲೆ ತಿಥಿ ಎಲ್ಲಿಂದ ಬಂತು? ಅನಾದಿ ಯಾವುದಕ್ಕಂತಾರೆ? ಯಾವುದಕ್ಕೆ ಬಿಗಿನಿಂಗ್ ಇಲ್ಲ, ಅದಕ್ಕೆ ಅನಾದಿ ಅಂತಾರೆ. ಅನಾದಿ ಇದ್ದ ಮೇಲೆ ಪ್ರಾರಂಭ ಇಲ್ಲ, तो प्रारंभ नहीं है तो तिथि कहाँ से आएगा? ತಿಥಿ ಯಾಕೆ ಬಂತು? ಯಾಕಂದರೆ ಪ್ರತಿಯೊಂದು ಉತ್ಸರ್ಪಿಣಿ ಅವಸರ್ಪಿಣಿ ಕಾಲದ ಪ್ರಾರಂಭದಲ್ಲಿ ಏನಾಗುತ್ತೆ? ಉತ್ಸರ್ಪಣೆಯಲ್ಲಿ ಪ್ರಾರಂಭದಲ್ಲಿ ಈಗ ಷಷ್ಠಮ ಕಾಲ ಮುಗಿಯುತ್ತೆ ಅವಸರ್ಪಣಿಯಲ್ಲಿ. तो ಷಷ್ಠಮ ಕಾಲ ಮುಗಿಯೋ ಸಮಯದಲ್ಲಿ, ಷಷ್ಠಮ ಕಾಲದಲ್ಲಿ ಧರ್ಮ ಸಂಪೂರ್ಣವಾಗಿ ನಷ್ಟ ಆಗುತ್ತೆ. 72 ಯುಗಲಗಳಿರ್ತವೆ ಅಂತೆಲ್ಲ ಹೇಳ್ತಾರೆ. तो ಪುನಃ ಧರ್ಮದ ಪ್ರಾರಂಭ ಆಗುತ್ತಲ್ಲ. तो ಪ್ರಥಮ ದ್ವಿತೀಯ ತೃತೀಯ ಕಾಲದಲ್ಲಂತೂ ಭೋಗಭೂಮಿ ಇದೆ. तो ಭೋಗಭೂಮಿಯಲ್ಲಂತೂ ಧರ್ಮ ಆಗೋದಿಲ್ಲ. ऐसा अपन कहते हैं, ಭೋಗಭೂಮಿಯಲ್ಲಿ ಧರ್ಮ ಆಗೋದಿಲ್ಲ ಸರಿ, ಎಷ್ಟು ಧರ್ಮ ಆಗೋದಿಲ್ಲ ಕಿ ಮೋಕ್ಷ ಆಗೋದಿಲ್ಲ. ಅಧಿಕ ಕರ್ಮಭೂಮಿಯ ರೀತಿಯಾದ ಧರ್ಮ ಪ್ರವರ್ತನೆ ನಡೆಯೋದಿಲ್ಲ, ಆದರೆ ಧರ್ಮದ ಪ್ರತಿಷ್ಠಾಪನೆ ಆಗುತ್ತೆ. ಧರ್ಮದ ಪ್ರತಿಷ್ಠಾಪದ ಆಧಾರದಿಂದ ನಾವು ಪಂಚಮಿ ತಿಥಿಯನ್ನು ತಗೋತೇವೆ. ಎಷ್ಟು ದಿನಗಳವರೆಗೆ ನಾವು ಆರಾಧನೆ ಮಾಡ್ತೇವೆ ಅಷ್ಟು ಆ ತಿಥಿಯಂದು ಪರ್ವ ಬರುವಂಥದ್ದು. ಇದು ತರ್ಕಸಂಗತವಾದ ವಿಷಯ ಅಲ್ಲ. ಯಾವಾಗ ಶುರು ಆಗುತ್ತೆ ಆವಾಗಿನ ತಿಥಿ ತಗೊಂಡ್ವಿ. ಬೋಲು ಮಹಾವೀರ ಸ್ವಾಮಿ ನಿರ್ವಾಣ ಯಾವಾಗಾಯಿತು? ಯಾವ तिथि कौन सी थी महावीर स्वामी की निर्वाण की? चैत्र कृष्ण. अब अमावस्या थी ना उस दिन, तो अब अमावस्या के दिन कैसे मोक्ष हुआ? अमावस्या ಅಂತೂ ನಾವು ತುಂಬ ಅಮಾವಾಸ್ಯೆ ದಿನ ಯಾವ ಕೆಲಸನೂ ಮಾಡಬಾರ್ದಂತೆ. उस दिन तो मोक्ष हुआ, और एक तीर्थंकर को नहीं, बहुत तीर्थंकर को हुआ. 24 ತೀರ್ಥಂಕರರಲ್ಲಿ 21 ತೀರ್ಥಂಕರರಿಗೆ ಏನಾಯಿತು? ಯಾವ ದಿನ ಜನ್ಮ ಆಯಿತು ಅದೇ ದಿನ दीक्षा कल्याणक. जिस दिन जन्म हुआ उसी दिन दीक्षा ली. कितने तीर्थंकर? 21 तीर्थंकर ऐसे हुए. बोलो अपन बर्थडे कैसे मनाते हैं?
तो तीर्थंकरों ने कैसे मनाया? ಜನ್ಮದಿನದ ದಿನ ದೀಕ್ಷೆ ತಗೊಂಡಿದ್ದಾರೆ 21 ತೀರ್ಥಂಕರು. ಸಂಯಮ ಕಾ ದಿನ ಆಜ್. तिथि ಏನ್ ಮಾಡುತ್ತೆ? तिथि कुछ नहीं कर सकता. जिस दिन मंगल काम हुआ वो तिथि मंगल हो जाती है. ಯಾವ ದಿನ ಮಂಗಲಕಾರಿಯಾದ ಕೆಲಸ ಆಗುತ್ತೆ ಆ ತಿಥಿ ಮಂಗಲ ಆಗುತ್ತೆ. ತಿಥಿಯಿಂದ ಜೀವನ ಮಂಗಲ ಆಗೋದಿಲ್ಲ. ಜೀವನದಲ್ಲಿ ಮಂಗಲಾಚಾರ ಆದರೆ ಆ ತಿಥಿ ಮಂಗಲ ಆಗುತ್ತೆ. ತಿಥಿ ಕೆ ऊपर क्या ध्यान देना? ತಿಥಿಯಿಂದ ಏನೂ ಆಗೋದಿಲ್ಲ. ಇವತ್ತೇನು ಚರ್ಚೆ ಮಾಡೋದಿದೆ? उत्तम संयम धर्म. संयम की चर्चा तो अपन क्या ही कर सकते हैं. ಸಂಯಮ ಪರ್ವದ ದಿನದಂದು ಇದು ಬಹಳ ದೊಡ್ಡ ಪ್ರಸಂಗ ಇದೆ. ಇಂತಹ ಉತ್ತಮವಾದ ಪ್ರಸಂಗ ಜೀವನದಲ್ಲಿ ಯಾವತ್ತೂ ಬರೋದಿಲ್ಲ. ये सोचने का प्रसंग है कि मेरा जीवन कैसे चलता है. गाड़ी हो और गाड़ी में सब कुछ है, पेट्रोल है, टायर में हवा भी है, लेकिन ब्रेक नहीं है. ब्रेक ಇಲ್ದಿದ್ರೆ ಏನಾಗುತ್ತೆ? कहीं भी जाकर के गाड़ी एक्सीडेंट हो सकता है. ಎಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಗೊತ್ತಿಲ್ಲ. ಸಂಯಮ ರಹಿತ ಜೀವನ ಹಾಗೇ ಇದೆ. ಎಲ್ಲಿ ಹೋಗಿ ಅಪಘಾತ ಆಗುತ್ತೆ ಗೊತ್ತಿಲ್ಲ. ಎಲ್ಲಿ ಹೋಗುತ್ತೆ ಜೀವನ? अपने को पता है ये असंयमित जीवन अपने को कहाँ लेकर के टपकेगा. बोलो. असंयमित जीवन ದೇವಗತಿ ಏನ ನಮಗೆಲ್ಲರಿಗೂ ಗೊತ್ತಿದೆ. ದೇವಗತಿಯಲ್ಲಿ ಸಂಯಮ ಇಲ್ಲ ಏನ. तो देवगतिಯಿಂದ ಎಲ್ಲಿ ಹೋಗ್ತಾನೆ असंयमी जीव? वो छेड़ाला का पद याद है? तहते चय थावर तन धर्यो यो परिवर्तन पूरे करो. याद है किसी को? तहते चय. बोलो. तहते चय मतलब च्युत होकर के. कहाँ से? ಸ್ವರ್ಗದಿಂದ ಮರಣ ಹೊಂದಿ कहाँ जाएगा? तो बोलते थावर तन धर्यो. कौन सा शरीर धारण करता है? थावर. स्थावर का मतलब क्या होता है? पता है ना? एकेंद्री. तो अलिंद मरण ಹೊಂದಿ ಏಕೇಂದ್ರಿ ಆಗ್ತಾನೆ. तो क्यों ಏಕೇಂದ್ರಿ हुआ? पता नहीं है. असंयमित जीवन कहाँ लेकर के जाएगा? बोलो. संयम धाರಣೆ ಮಾಡಲಿಕ್ಕೆ ಆಗೋದಿಲ್ಲ ದೇವಗತಿಯಲ್ಲಿ. तो संयम भी नहीं और सम्यक दर्शन भी नहीं. उत्तम संयम की बात है ना. तो सम्यक दर्शन रहिತ असंयमित ಜೀವನ ನೇರವಾಗಿ ಏಕೇಂದ್ರೀಯ ಪರ್ಯಾಯ ಕರ್ಕೊಂಡು ಹೋಗುತ್ತೆ. ಯಾವ ಸುಖ ಭೋಗಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ? ವ್ಯವಹಾರ ಸಂಯಮದ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ निश्चय संयम की तो बात ही क्या करें. अभी व्यवहार संयम नहीं है. ವ್ಯವಹಾರ ಸಂಯಮ ಇಲ್ಲದೇನೆ ನಿಶ್ಚಯ ಸಂಯಮದ ಬಗ್ಗೆ ಎಷ್ಟು ಚರ್ಚೆ ಮಾಡೋಕ್ಕಾಗುತ್ತೆ? ವ್ಯವಹಾರ ಸಂಯಮ ಯಾವುದಕ್ಕಂದ್ರು? ಎರಡು ಪ್ರಕಾರದ ಸಂಯಮ ಇದೆಯಲ್ಲ, ಪ್ರಾಣಿ ಸಂಯಮ और इंद्रिय संयम. तो इसको कहा व्यवहार संयम. ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ ಎರಡು ಇದೆಯಲ್ಲ. तो ಪ್ರಾಣಿ ಸಂಯಮದಲ್ಲಿ ಏನಿದೆ? ಎರಡು ಪ್ರಕಾರದ ಜೀವಿಗಳು, ಏಕೇಂದ್ರಿಯ और ಸ್ಥಾವರ और ತ್ರಸ್. तो ಸ್ಥಾವರದಲ್ಲಿ 5 ಜೀವಿಗಳು ಬಂದು ಪೃಥ್ವಿ ಜಲ ಅಗ್ನಿ ವಾಯು ವನಸ್ಪತಿ. ತ್ರಸದಲ್ಲಿ ದ್ವಿಇಂದ್ರಿಯದಿಂದ ಪಂಚೇಂದ್ರಿ. षटकाय जीवन हनते सब विधि धर्व हिंसा टरे. तो षटकाय जीवों की हिंसा. ಮತ್ತೆ ಇಂದ್ರಿಯ ಸಂಯಮದಲ್ಲಿ ಏನು ಬಂತು? ಪಂಚೇಂದ್ರಿಯಗಳು ಬಂತು. ವಿಷಯ ಚೋर चहु और सर्वस लूटे सुध नहीं. ಇಂದ್ರಿಯದ ಯಾವ ವಿಷಯಗಳಿದೆ ಆ ವಿಷಯಗಳು ನಿನ್ನ ಸರ್ವಸ್ವವನ್ನು ಲೂಟಿ ಮಾಡ್ತಾ ಇದೆ. कौन सा जीव का सर्वस्व कौन सा है? जीव का सर्वस्व तो ज्ञान है. ನನ್ನ ಸರ್ವಸ್ವ ಏನಿದೆ, जो मेरे साथ जाएगा वही मेरा सर्वस्व है. जो मेरे साथ नहीं जाने वाला वो मेरा कैसे हो सकता है?
ನನ್ನ ಸರ್ವಸ್ವ ಏನಿದೆ? ಜ್ಞಾನ ಇದೆ. ಪಂಚೇಂದ್ರಿಯ ವಿಷಯಗಳು ಪ್ರತಿ ಸಮಯ ನನ್ನ ಜ್ಞಾನೋಪಯೋಗವನ್ನ ಲೂಟಿ ಮಾಡ್ತಾ ಇದೆ. और संयम के बारे में बहुत अज्ञान है हम लोगों को, ಭಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ವಸ್ತುವನ್ನ ಬಿಡೋದಾದ್ರೆ, त्याग ಮಾಡೋದಾದ್ರೆ, अपने को ऐसा लगता है बहुत कठिन है, ತುಂಬಾ कठिन ಇದೆ. बाहर खाना यदि छोड़ना हो तो बहुत कठिन है. रात्रि भोजन त्याग करना हो तो लगता है ತುಂಬಾ ಕಷ್ಟ ಇದೆ. ಇದು ಎಲ್ಲಕ್ಕಿಂತ ದೊಡ್ಡ ಅಜ್ಞಾನ ಇದೆ. ಎಲ್ಲಕ್ಕಿಂತ ದೊಡ್ಡ ಅಜ್ಞಾನ ಇದೆ. ಏನು ಅಜ್ಞಾನ ಇದೆ? प्रमाण सागर जी क्या कहते हैं? तो दो बात कहते हैं. एक तो मन को मारना और दूसरा मन को मनाना. वो दोनों में से क्या करना है? ಅರ್ಥ ಆಗ್ತಿದೆ? ಇಷ್ಟ ಆಗ್ತಾ ಇದೆ, ಆದರೂ मन को मारना. दूसरा मनाना. मनाना कैसे होता है? बोलते उपयोग को दूसरी तरफ लगाओ. ನನ್ನ ಯಾವ ಜ್ಞಾನ ಇದೆ, ಯಾವುದು ನಿರಂತರ ಪಂಚೇಂದ್ರಿಯ ವಿಷಯಗಳಲ್ಲಿ ಹೋಗ್ತಾ ಇದೆ, ಅದನ್ನ ಬೇರೆ ಪ್ರವೃತ್ತಿಯಲ್ಲಿ ಹಾಕಬೇಕು. ತತ್ವಾಭ್ಯಾಸದಲ್ಲಿ, ತತ್ವಚಿಂತನೆಯಲ್ಲಿ ವಿಷಯ ಆಕಾಂಕ್ಷೆ ಕಡಿಮೆ ಆಗುತ್ತೆ. ಮಾನೋ ಪಾವಕ ಮೇ ಘೀ ಡಾಲಾ ಭೋಜನ में आता है ना. तो ಎಷ್ಟೆಷ್ಟು ಆಸೆ ಜಾಸ್ತಿ ಆಗುತ್ತೆ, ಅಷ್ಟಷ್ಟು ಮತ್ತಷ್ಟು ಪೂರ್ತಿ ಆದಂತೆ ಜಾಸ್ತಿ ಆಗುತ್ತೆ. तो ಏನು ಮಾಡೋದಿದೆ? तो ತುಂಬಾ ಸುಲಭ. ಪ್ರಾಥಮಿಕ ಉಪಾಯ क्या है? तो ಇನಿಷಿಯಲ್ ಉಪಾಯ, ನನ್ನ ಯಾವ ಜ್ಞಾನ ಇದೆ ಅದನ್ನ ಬೇರೆ ಬೇರೆ ಕಡೆಗೆ, ತತ್ವಜ್ಞಾನದಲ್ಲಿ, ತತ್ವ ಅಭ್ಯಾಸದಲ್ಲಿ ಅದರಲ್ಲಿ ತೊಡಗಿಸ್ಕೊಂಡ್ರೆ ಏನಾಗುತ್ತೆ? ವಿಷಯ ಕಷಾಯಗಳು ಕಡಿಮೆ ಆಗುತ್ತೆ. ಮತ್ತು ವಿಷಯ ಕಷಾಯಗಳಲ್ಲೇ ಜ್ಞಾನ ಇದ್ದರೆ, ಸ್ವಾಧ್ಯಾಯ ಮಾಡಲಿಲ್ಲ, ಅಂತಹ ಒಂದು ಪರಿಸರದಲ್ಲಿ ಇರಲಿಲ್ಲ, ಭೋಗಿ ಜೀವಿಗಳ ಪರಿಸರದಲ್ಲೇ ಇದ್ದೆ, ಸಾಧರ್ಮಿಗಳ ಸಂಯೋಗ ಇಲ್ಲ, बोलो कषाय तो बढ़ने ही वाले. अब बोलो मंदिर के बाहर जाएंगे तो कौन क्या उपदेश देने वाला है? सब तो भोग का ही उपदेश देंगे, त्याग का उपदेश कौन देगा? तो ಆ ರೀತಿಯಾದ ಪರಿಸರದಲ್ಲಿ ಇರಲಿಲ್ಲ ಅಂದರೆ ಜಾಸ್ತಿ ಆಗೋದಿದೆ ಕಷಾಯಗಳು, ಆಸೆಗಳು. ಸಂಯಮ ಕहाँ से पाल सकते? ಇದು ಇನಿಷಿಯಲ್ ಆಯಿತು. ಇನ್ನು ಒಂದು ಸ್ಟೆಪ್ ಮುಂದೆ ಹತ್ತುತ್ತಾರೆ. ಮೇಲೆ ಹತ್ತದಾಗ ಏನು ಹೇಳ್ತಾರೆ? ಸಂಯಮ ಪಾಲನೆ ಹೇಗೆ ಮಾಡೋದು? ಎರಡನೇ ಹಂತದಲ್ಲಿ ಹೇಳ್ತಾ ಇದ್ದಾರೆ, ಯಾವ ಇಂದ್ರಿಯ ವಿಷಯಗಳಲ್ಲಿ ನಿನಗೆ ಸುಖ ಅನ್ನಿಸ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡು. जो बहुत महत्वपूर्ण बात कह रहा हूं मैं. क्या कहते हैं? कुंद आचार्य क्या कहते हैं? आज तक संयम नहीं हुआ, जीवन में संयम नहीं आया. तो क्यों नहीं आया? कारण क्या है? नेने मोनेनु ನನಗೆ ಯಾರು ಹೇಳ್ತಾ ಇದ್ರು कि चाहते तो बहुत है लेकिन होता नहीं है. संयम पालना चाहते हैं लेकिन होता नहीं है. अब क्यों नहीं होता? तो कारण बहुत है हमारे पास. ಕಾರಣಗಳು ತುಂಬ ಇದೆ, ಅನೇಕ ಕಾರಣಗಳಿದೆ. ಜಿನ ಮಂದಿರಕ್ಕೆ ಯಾಕೆ ಬರೋದಿಲ್ಲ? ಹಲವಾರು ಕಾರಣಗಳಿದೆ. ಸಂಯಮ ಯಾಕೆ ಬಂದಿಲ್ಲ? ತುಂಬ ನೆಪಗಳಿದೆ. ಲೇಕಿನ್ ವಾಸ್ತವಿಕವಾದ ಕಾರಣ ಏನಿದೆ? ಅಲ್ಲ, ನಿಜವಾದ ಕಾರಣ ನನಗೆ ವಸ್ತು ಸ್ವರೂಪ ಗೊತ್ತಿಲ್ಲ, ನನಗೆ ಪಂಚೇಂದ್ರಿಯ ವಿಷಯಗಳ ಬಗ್ಗೆ ಗೊತ್ತೇ ಇಲ್ಲ, ಜ್ಞಾನ ಇಲ್ಲ, ನನಗೆ ಗೊತ್ತೇ ಇಲ್ಲ. ನನಗೆ पंचेंद्रिय विषय ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. यदि पता चल जाए ना कि पंचेंद्रिय विषय क्या है, उनका स्वरूप क्या है, आंख खोल करके देखें, तो कभी असंयमित जीवन हो ही नहीं सकता. ಶರೀರ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, तो ಶೌಚ ಧರ್ಮದಲ್ಲಿ ನಾವು ಚರ್ಚೆ ಮಾಡ್ತೀವಲ್ಲ, ಅಂತರಂಗ ऊपर मल मल भर्यो, भीतर ऊपर अमल और अंदर में मल भरा हुआ है. और यदि अंतर शरीर के अंतरंग के मल का विचार किया जाए, पता तो सबको है लेकिन विचार किया जाए
तो बोलो शरीर के प्रति किसको मोह हो सकता है? ಯಾರಿಗೆ ಮೋಹ ಆಗುತ್ತೆ? ಯಾರಿಗೆ ಆಗ್ಲಿಕ್ಕೆ ಸಾಧ್ಯ ಇದೆ? ಹಾಗೆ ಪಂಚೇಂದ್ರಿಯ ವಿಷಯಗಳ ವಾಸ್ತವಿಕ ಸ್ವರೂಪವನ್ನು ನಾವು ನೋಡಿದ್ರೆ अभी पूजन में कितने ऐसे छंद आते हैं, नैवेद्य, दीप, धूप, फल। युग युग से इच्छा सागर में प्रभु गोते खाता आया हूं, युग युग से। और नैवेद्य अर्पणे ಯಾಕೆ ಮಾಡ್ತಾ ಇದ್ದೀನಿ? क्षुधा रोग विनाशनाय ನೈವೇದ್ಯ ಯಾಕೆ ಅರ್ಪಣೆ ಮಾಡ್ತಿದ್ದೀನಿ? ಹಸಿವು ನೀಗಲಿ ಅಂತ। ऐसा लगता है अपने को? हसीवु रोग ಇದೆ ಅಂತ ಅನ್ಸುತ್ತೇನೋ? भूख भी कोई रोग है ऐसा लगता है? बिल्कुल नहीं लगता। और यदि एक आध दिन भूख नहीं लगे तो अपन डॉक्टर के पास चला जाए, बोलो भूख नहीं लग रही है। जिनवानी ಅರ್ಗೆ ಯಾವುದಕ್ಕೆ ಹತ್ತುತ್ತಾ ಇದ್ದೀವಿ? ಅರ್ಗೆ ಏನಕ್ಕೆ ಬೆಳಗ್ತಾ ಇದ್ದೀವಿ? क्षुधारोग विनाशनाय, संसार ताप विनाशनाय, जन्म जरा मृत्यु विनाशनाय। तो जन्म लेना ये खुशी का प्रसंग है कि दुख का प्रसंग है? ये जन्म ರೋಗ ಇದೆ, तो मुझे रोग हुआ है, ನನಗೆ ರೋಗ ಆಗಿದೆ ಅಂತ ಅನ್ಸುತ್ತೇನೋ? कभी नहीं लगता। तो बोलो संयम कैसे आएगा जीवन में? पता ही नहीं अपने को, श्रद्धा ही नहीं है। ಚಕ್ಷು, ರಸನಾ, ಘ್ರಾಣ, ಕರಣ ಇಂದ್ರಿಯಗಳಿದೆಯಲ್ಲ, तो ಚಕ್ಷು ಇಂದ್ರಿಯದೇನು ವಿಷಯ ಇದೆ? ಉದಾಹರಣೆಗಳು ಸುಮಾರು ಜನ ಗೊತ್ತಿರ್ಬೋದು। ಪ್ರವಚನ ಸಾರದಲ್ಲಿ 5 ಉದಾಹರಣೆಗಳು ಬರುತ್ತೆ ಪಂಚೇಂದ್ರಿಯಗಳಿಗೆ। तो चक्षु इंद्रिय के उदाहरण बरते पतंग, बरसात के दिनों में कितने आ जाते हैं। तो आ ಹುಳುಗಳೇನು ಲೈಟ್ ಸುತ್ತಾ ಇದೆಯಲ್ಲ, ಅದೇನಕ್ಕೆ ಸುತ್ತಾ ಇದೆ? ಬೆಳಕಿಗೆ। ಗೊತ್ತಿದೆ ನಾನು ಸಾಯ್ತೀನಿ ಅಂತ, ಆದರೂ ಹೋಗ್ತಾ ಇದೆ। 5 ಉದಾಹರಣೆಗಳಿದೆ। ದುಂಬಿ ಕ್ಯಾಕಿದೆ ಭೋರ, ಕಮಲದ ಒಳಗಡೆ ಹೋಗುತ್ತೆ ಸುವಾಸನೆಯಿಂದ, ಮತ್ತು ಕಮಲ ಸೂರ್ಯಾಸ್ತದ ಟೈಮಲ್ಲಿ ಮುಚ್ಕೊಳ್ಳುತ್ತೆ, ಅದಕ್ಕೆ ಗೊತ್ತಿದೆ, ಆದರೆ ಹೊರಗೆ ಬರೋದಿಲ್ಲ। ಅದರಲ್ಲಿ ಎಷ್ಟು ಆ ಬಿಯಲ್ಲಿ ಎಷ್ಟು ಶಕ್ತಿ ಇರುತ್ತಂದ್ರೆ ಕಟ್ಟಿಗೆಯನ್ನು ಕೂಡ ಭೇದನೆ ಮಾಡಿ ಹೊರಗೆ ಬರ್ಬಿರೋದು, ಅದು ಅಷ್ಟಿದೆ। ಆದರೆ ಕಮಲ ಒಳಗಡೆಯಿಂದ ಬರೋದಿಲ್ಲ ಅದು। ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಹೋಗೋಣ, ಇನ್ನೊಂದು 5 ನಿಮಿಷ ಹೋಗ್ಬಿಡೋಣ, ಹೋಗೋದೇ ಇಲ್ಲ ಅದು, वही मृत्यु हो जाती है। अपनी हालत ऐसा नहीं है, थोड़ा और खा लेते हैं, थोड़ा और कर लेते हैं, थोड़ा और दिन, अभी तो कितना 30-40 एज हुआ है, अभी और 5-10 साल जाने दो, फिर करेंगे। ऐसा होता है कि नहीं होता है? बोल, अब ऐसा होता है तो अपन सर्वज्ञ भगवान तो है नहीं। किसी को पता है किसकी मृत्यु कब होने वाली है? ಯಾರಿಗೆ ಗೊತ್ತಿದೆ? ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯೇನೋ? ಯಾರಿಗೂ ಗೊತ್ತಿಲ್ಲ। तो अभी संयम धारण नहीं करेंगे तो कब करेंगे? वो ಯಾವಾಗ ಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? अब सबको लगता होगा अब रोज तो दूसरी बात करते थे, आज खाने पीने की बात कर रहे हैं, अब सब छोड़ना पड़ेगा। ಜಿನ್ವಾಣಿಯಲ್ಲಿ ಪಂಚೇಂದ್ರಿಯ ಭೋಗಗಳ ಸ್ವರೂಪ ಏನಿದೆ, ಅನಾದಿ ಕಾಲಸೆ, ಇವತ್ತಿಂದಲ್ಲ, ಯುಗಗಳಿಂದ ಪಂಚೇಂದ್ರಿಯ ಭೋಗ ಮಾಡ್ತಾ ಬರ್ತಾ ಇದ್ದೇನೆ। ಆದರೆ ಯಾವತ್ತೂ ನನ್ನ ಆ ಪಂಚೇಂದ್ರಿಯ ಭೋಗ ತೃಪ್ತ ಆಗಲಿಲ್ಲ। अच्छा, अनादि का तो किसी ने नहीं देखा, अभी इस भोग का तो सबको पता है ना, ಈ ಭೋಗದ ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ? इल्लीवरगे सारी इच्छाएं तो पूरी होती नहीं किसी की, लेकिन कुछ इच्छाएं तो पूरी होती है ना। अमेरिका देखने का मन किया, अब यूएस जाके आ गए, तो इच्छा पूरी हो गई। क्या कहते हैं? इच्छे पूर्ति आईतेनो
ಯಾರಿಗಾದ್ರೂ ಇಂಥ ವ್ಯಕ್ತಿ ಗೊತ್ತಿದ್ದಾನೇನು? ಇದೊಂದು ಇಚ್ಛೆ ಇದೆ, ಇದು ಮುಗಿದ್ರೆ ಇನ್ನು ನಂಗೆ ಯಾವ ಇಚ್ಛೆನೂ ಇಲ್ಲ. बोलने के लिए तो बहुत लोग हैं, लेकिन होता कितना है वो. ಅದು ಮುಗಿತಾ ಇದ್ದಂತೆ ಇನ್ನೊಂದು टोडरमल जी क्या कहते हैं, एक घास अंदर में लेता है तो अभी वो अंदर मुंह में ही है, और जब मुंह में है तभी और एक ग्रास लेने की इच्छा उत्पन्न हो जाती है वो. ऐसी हालत नहीं है हमारी, होती कि नहीं होती? ಇನ್ನೂ ಒಂದು ಆಸೆ ಪೂರ್ತಿ ಆಗಿಲ್ಲ, ಅಷ್ಟರಲ್ಲಿ ಇನ್ನೊಂದು ಆಲ್ರೆಡಿ ತಯಾರಿದೆ. ಇದೆಯೋ ಇಲ್ವೋ? ಮನೆಗೆ ಇನ್ನೂ ಹೊಸ ಗಾಡಿ ಬಂದಿಲ್ಲ, ಹೊಸ ಮೊಬೈಲ್ ಅಭಿ ಆಯಾ नहीं, अभी लिया नहीं, तभी अभी नया मॉडल कौन सा आया है बोलो, उसकी इच्छा शुरू हो जाती है. बगल वाले घर वाले कौन से लेके आए बोलो. अभी घर में गाड़ी लाके 1 महीना नहीं हुआ, पक्कद मನೆಯವರು ಇನ್ನೊಂದು ಹೊಸ मॉडल ತಗೊಂಬಂದ್ರು. अब क्या होता है? कैसी हालत है पंचेंद्रिय विषयों की? ಎಂಥ ಸ್ಥಿತಿ ಇದೆ? ಎಷ್ಟು ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ನಮಗೆ ಸಾಕಾಗುತ್ತೆ? आत्मानुशासन में क्या कहते हैं गुणभद्राचार्य, आशागर्तः प्रतिप्राणी यस्मिन् विश्वम अणुपमम. क्या कहते हैं? ಪ್ರತಿಯೊಬ್ಬ ಜೀವಿಯ ಮನಸ್ಸಿನಲ್ಲಿ ಆಸೆ ಎಂಬ ದೊಡ್ಡ ಹಳ್ಳ ಇದೆ, ಹೊಂಡ ಇದೆ. ಅದರಲ್ಲಿ ಎಷ್ಟು ಹಾಕಿದ್ರೆ ಅದು ಪೂರ್ತಿಯಾಗಿ ತುಂಬತ್ತೆ. यस्मिन् विश्वम अणुपमम, कि जिसमें विश्व मतलब 3 लोक की सारी संपत्ति अणु समान है बोल. ಏನು ಹೇಳ್ತಿದ್ದಾರೆ? ಒಬ್ಬ ವ್ಯಕ್ತಿಯ ಆಸೆಯ ದೊಡ್ಡ ಹೊಂಡ ಎಷ್ಟು ದೊಡ್ಡದಿದೆ ಅಂದರೆ ಇಡೀ 3 ಲೋಕದ ಸಂಪತ್ತಿ ಹಾಕಿದ್ರು ಅಣು ಸಮಾನ ಇದೆ. तो आचार्य कहते कस्य किम कियदायाति, किसको कितना दे सकते हैं? भोग सामग्री तो सीमित है ना, ಭೋಗಗಳು ಸೀಮಿತ ಇದೆಯೋ ಇಲ್ವೋ? ಸೀಮಿತ ಇದೆ, ಲಿಮಿಟೆಡ್ ಇದೆ. ಯಾರಿಗೆ ಎಷ್ಟು ಸಿಗ್ಲಿಕ್ಕೆ ಸಾಧ್ಯ ಇದೆ? ವಾಸ್ತವಿಕವಾಗಿ ಸಂಯಮ ಯಾಕೆ ಬರ್ತಾ ಇಲ್ಲ ಅಂದರೆ ನಮಗಿನ್ನೂ ಭೋಗ ಸಾಮಗ್ರಿಗಳ ಬಗ್ಗೆ ಅಜ್ಞಾನ ಇದೆ. ಏನು ಅಜ್ಞಾನ ಇದೆ? कि ಸುಖ ಅಲ್ಲಿಂದನೇ ಬರ್ತಾ ಇದೆ, ಅಲ್ಲಿಂದನೇ ಬರ್ತಾ ಇದೆ, ಅಲ್ಲಿಂದನೇ ಬರ್ತಾ ಇದೆ. ಎಲ್ಲಿಂದ ಸುಖ ಬರ್ತಾ ಇದೆ? इतने दिन से तो पंचेंद्रियों का भोग कर रहा हूं, अभी तक तो सुख हुआ नहीं. बोल आगे कैसे हो सकता है? ಇದು ನಿಜ ಇದೆಯೋ ಇಲ್ವೋ? ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇದೆಯೋ ಇಲ್ವೋ? ಚಕ್ಷು ಇಂದ್ರಿಯದ ಎಲ್ಲ ಆಸೆಗಳನ್ನು ಪೂರ್ತಿ ಮಾಡ್ತಾನೆ ಬರ್ತಾ ಇದೆ. ಕಿವಿ ಕೇಳಿದ್ದೆಲ್ಲ ಇಂಪಾದ ಧ್ವನಿಗಳನ್ನು ಕೇಳಿಸ್ತಾ ಬರ್ತಾನೆ ಇದ್ದೇನೆ. ನಾಲಿಗೆ ಕೇಳಿದ್ನೆಲ್ಲ ಸಿಹಿ ಸಿಹಿ ಎಲ್ಲ ವಸ್ತುಗಳನ್ನು ಕೊಡ್ತಾನೆ ಬರ್ತಿದ್ದೇನೆ. ಆದರೆ ಪೂರ್ತಿ ಆಯ್ತೇನು? शांत हुआ क्या? शांत तो नहीं हुआ, और बढ़ रहा है. बढ़ रहा है कि घट रहा है? बढ़ ही रहा. ಹಾಗಾದ್ರೆ ಹೇಳ್ತಾರೆ ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ, ಎರಡೂ ಸಂಯಮಗಳು ಜೀವನದಲ್ಲಿ ಅತ್ಯಂತ ಉಪಕಾರಿ ಇದೆ. अब देखो पूजन में क्या कहते हैं, ಏನು ಹೇಳ್ತಿದ್ದಾರೆ ಧ್ಯಾನತ್ರಾಯ್ ಜಿ? कौन सा धर्म है? उत्तम संयम धर्म है ना. तो बोले तप चाहे सुर राय, कर्म शिखर को वज्र है. ये तो तप धर्म का हुआ ना. हाँ इल्लिದೆ. काय चहो प्रतिपाल, पंचेंद्रिय मन वश करो, संजम रतन संभाल विषय. देखो उसी वही बात करते हैं. ವಿಷಯ, ಈ ವಿಷಯ ಕಷಾಯಗಳ ಯಾವ ಕಳ್ಳರಿದ್ದಾರೆ ಪ್ರತಿ ಸಮಯ ಲೂಟಿ ಮಾಡ್ತಾ ಇದ್ದಾರೆ. ಯಾರನ್ನ? ನನ್ನ ಉಪಯೋಗವನ್ನ. ನನ್ನ ಒಳಗಡೆನೆ ನಾನಿಲ್ಲ, ಪ್ರತಿ ಸಮಯ ಹೊರಗಡೆನೇ ಇದೆ. अपने घर में सुख है कि दूसरे के घर में सुख है? ಸುಖ ಎಲ್ಲಿದೆ? ಒಂದು 4-5 ದಿನ ಹೊರಗಡೆ ಹೋದ್ರೂ ಹೋಗೋವಾಗಲೇ ಬರೋ ಟಿಕೆಟ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ? ಅಲ್ಲಿ ಎಲ್ಲೂ ಸುಖ ಅನ್ಸೋದಿಲ್ಲ ನಮಗೆ, ತಿರುಗಿ ಮನೆಗೆ ಬರಬೇಕು. क्यों? क्योंकि घर में सुख लगता है. ನನ್ನ ಅಂತರಂಗ ಜ್ಞಾನೋಪಯೋಗ ದರ್ಶನೋಪಯೋಗದಲ್ಲಿ ನಾನು ಯಾವತ್ತೂ ಬರಲೇ ಇಲ್ಲ. ಈ ಕಾರಣ ಯಾರು?
ಉಪಯೋಗನ್ನೆಲ್ಲ ಕಳ್ಳತನ ಮಾಡ್ತಾ ಇರೋರು ಯಾರು? ಇಂದ್ರಿಯಗಳು. ಒಂದ್ಸಲಿ ಕಣ್ಣೇನು ಹೇಳುತ್ತೆ, ಒಂದ್ಸಲಿ ಕಿವಿ ಏನು ಹೇಳುತ್ತೆ, ಒಂದ್ಸಲಿ ನಾಲ್ಗೆ ಏನೋ ಹೇಳುತ್ತೆ. ಇವ್ರು ಹೇಳಿದ ಮಾತನ್ನೇ ಕೇಳ್ಕೊಂಡು ಕೂತಿದ್ದಾನೆ ಅವನು. ಇವನಿಗೋಸ್ಕರ ಇವನ ಹತ್ರ ಇವನ ಸಮಯನೇ ಇಲ್ಲ. ನಮಗೋಸ್ಕರ ಸಮಯ ಇಲ್ಲ, ಈ ಇಂದ್ರಿಯಗಳಿಗೋಸ್ಕರ ಸಮಯ ಇದೆ. कैसी विचित्र बात है. अपने को ऐसा नहीं लगता ಇಂದ್ರಿಯ ಭೋಗ ಮಾಡುವಾಗ ಪರದ್ರವ್ಯದ ಪೋಷಣೆ ಮಾಡ್ತಾ ಇದ್ದೇನೆ ಅಂತ ಅನ್ಸೋದೇ ಇಲ್ಲ. ಇಂದ್ರಿಯ ಭೋಗ ಮಾಡುವಾಗ ನಾನು ಭೋಗ ಮಾಡ್ತಾ ಇದ್ದೀನಿ ಅನ್ಸುತ್ತೆ. तो संयम कैसे आएगा बोलो? समझ में आती है बात? ಏನು ಹೇಳ್ತಿದ್ದಾರೆ? इंद्रिय भोग करते समय अपने को ऐसा नहीं लगता कि ये भोग परद्रव्य का है. ನಂಗೆ ಏನನ್ಸುತ್ತೆ, ನಾನೇ ಭೋಗಿಸ್ತಾ ಇದ್ದೀನಿ. तो जब मैं ही भोग रहा हूं तो छोड़ूंगा क्यों? नहीं छोड़ सकता. तो सबसे पहले तो ये अज्ञान जाना चाहिए कि ये शरीर का भोग मेरा नहीं है, इससे मैं सुखी नहीं हो सकता. ಅಜೀವ ನಿರ್ಜೀವ ದ್ರವ್ಯಗಳಲ್ಲಿ ಸುಖ ಇಲ್ಲ. ಎಲ್ಲಿದೆ ಸುಖ? ಇದೆಯೇನು? ಖಂಡಿತವಾಗ್ಲೂ ಇಲ್ಲ. अब देखो तप कल भी थोड़ा अपन चर्चा करेंगे तो थोड़ा आगे बढ़ते हैं. अब आगे कहते हैं तप चाहे सुर राय. अब बोलो तप ಬೇಡ ಈಗ ಏನು? काय छहो प्रतिपाल पंचेंद्रिय मन वश करो. अब क्या है? संजम रतन संभाल विषय चोर बहु फिरत है. अब आगे देखो क्या कहते हैं. उत्तम संजम गहु मन मेरे भव भव के भाजे अग तेरे सुरग नरक पशु गति में नाही. ಏನು ಹೇಳ್ತದೆ? सुरग नरक पशु गति में नाही. कहाँ नहीं है संयम? स्वर्ग में नहीं है. नरक में कि नरक में भी नहीं है. ಸಂಯಮ ಎಲ್ಲಿದೆ? स्वर्गದಲ್ಲಿ संयम ಇದೆಯೇನು? अब देखो मैं दूसरी बात कहता हूं. तो दो स्टेज तो हो गए. पहले मन को मनाने वाला और दूसरा ವಿಷಯ ಭೋಗಕ್ಕೆ ಸಂಬಂಧ में ಅಜ್ಞಾನ. तो ಎರಡು ವಿಷಯಗಳಾಯಿತು. ವಿಷಯ ಭೋಗಗಳೇನಿದೆ ಅವುಗಳ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಸಂಯಮ ಬರುತ್ತೆ. ಇನ್ನು ಮೂರನೇದು ಹೇಳ್ತಾರೆ. तीसरा स्टेप क्या है कि उससे बढ़िया क्या है? तो कहते ಸ್ವರ್ಗ ಇದೆಯಲ್ಲ, तो ಸ್ವರ್ಗದಲ್ಲಿ ಅಡುಗೆ ಮಾಡ್ತಾರೇನೋ ದೇವತೆಗಳು? कि नहीं करते, भोजन तो नहीं बनाते. जितना आयु होता है ना, ಎಷ್ಟು ಸಾಗರ ವರ್ಷದ ಆಯಸ್ಸಿರುತ್ತೆ ಅಷ್ಟು ವರ್ಷಕ್ಕೆ ಒಂದು ಸಲಿ कंठದಲ್ಲಿ अमृत स्राव आगुते. कंठ में अमृत स्राव होता है और भूख मिट जाती है. तो भोजन बनाती ही नहीं है, तो स्थावर जीवों की हिंसा होने का तो प्रश्न ही नहीं है. ಸ್ವಲ್ಪ ಗಮನ ಕೊಡೋದು ಏನು ಹೇಳ್ತಾ ಇದ್ದೀನಿ. ಅಡುಗೆ ಮಾಡ್ತಾ ಇಲ್ಲ, तो ಸ್ಥಾವರ ಜೀವಿಗಳ ಹಿಂಸೆ ಎಲ್ಲಾಗುತ್ತೆ? ಆಗತ್ತೇನು? नहीं होता. और शरीर ಯಾವ ಥರ ಇದೆ? ದೇವತೆಗಳ ಶರೀರ ಹೆಂಗಿದೆ? बोलो वैक्रियक शरीर है. वैक्रियक शरीर में निगोदिया जीव होते ही नहीं है. ಅಂದರೆ ನಮ್ಮ ಶರೀರದಲ್ಲಿ ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್ ಎಲ್ಲ ಇದೆಯಲ್ಲ, ಕೋಟ್ಯಾಂತರ ಜೀವಿಗಳಿದೆ. ಆ ಜೀವಿಗಳ ಅವ್ರ ಶರೀರದಲ್ಲೇ ಇಲ್ಲ. हाँ, उसीलिए भूख भी नहीं लगता. अब यदि देव का गमन हुआ ना, तो वायुकैक की जीव की हिंसा नहीं होती. ಏನು ಹೇಳ್ತಿದ್ದಾರೆ? ಸ್ವರ್ಗದಲ್ಲಿರೋ ದೇವತೆಗಳ ಗಮನ ಆದರೆ ವಾಯುಕೈಕ ಜೀವಿ ಹಿಂಸೆ ಆಗೋದಿಲ್ಲ. ನಾನು ಗಮನ ಮಾಡಿದ್ರೆ वायुकैक जीवी की हिंसा आगुತ್ತೆ. अब खतरनाक बात क्या करते हैं कि बोलते हैं इतना जीवन अहिंसामय दिखाई देता है देवों का. 16 स्वर्ग के ऊपर तो प्रविचार नहीं है, परे अप्रविचाರ. ಬ್ರಹ್ಮಚಾರಿ ಇದ್ದಾರೆ. 16ನೇ ಸ್ವರ್ಗದ ಮೇಲಂತೂ ಎಲ್ಲಾ ದೇವತೆಗಳು ಬ್ರಹ್ಮಚಾರಿ ಇದ್ದಾರೆ. अब ಇಷ್ಟೆಲ್ಲ ಇದ್ರೂ ಏನು ಹೇಳ್ತಾ ಇದ್ದಾರೆ? ಸುರಗ ನರಕ ಪಶು ಗತಿ ಮೇ ನಾಹಿ.
ಕ್ಯಾ ಬೋಲ್ತೆ ಇಷ್ಟೆಲ್ಲ ಇದ್ರೂ ಏನು ಹೇಳ್ತಿದ್ದಾರೆ ಈ ಸ್ವರ್ಗದಲ್ಲಿ ಸಂಯಮ ಇಲ್ಲ. ಅಭಿ ಎರಡು ಸಂಯಮದ ಚರ್ಚೆ ಮಾಡಿದ್ವಲ್ಲ, ಪ್ರಾಣಿ ಸಂಯಮ, ಇಂದ್ರಿಯ ಸಂಯಮ, ಇದು ಎರಡೂ ಕಾಣಿಸ್ತಾ ಇದೆ ನಮಗೆ ದೇವಗತಿಯಲ್ಲಿ. ಆದ್ರೂ ಏನು ಹೇಳ್ತಾ ಇದ್ದಾರೆ, ಸುರಗ ಪಶುಗತಿ ಮೇನಾಯಿ, ಸ್ವರ್ಗದಲ್ಲಿ ಸಂಯಮ ಇಲ್ಲ. ಇದೇಂಗ ಸಾಧ್ಯ ಇದೆ? ನಮಗೆ ಪ್ರಾಣಿ ಹಿಂಸೆಯನ್ನು ಬಿಟ್ಟರೆ, ಇಂದ್ರಿಯ ವಿಷಯಗಳನ್ನ ಬಿಟ್ಟುಬಿಟ್ರೆ ನಮಗೇನನ್ಸುತ್ತೆ, ನಾನು ತುಂಬ ದೊಡ್ಡ ಸಂಯಮಿ ಆಗಿದ್ದೇನೆ, मैं बहुत बड़ा संयमी हो गया ऐसा लगता है. लेकिन क्या कह रहे हैं, सुरग पशु गति में नहीं. अब नरक में स्वर्ग में संयम तो है नहीं, लेकिन हिंसा भी नहीं दिखाई देती. ಹಾಗಾದ್ರೆ ಸಂಯಮ ಅಂದ್ರೆ ಏನು? ಈ ಪ್ರಶ್ನೆ ಬಂತು. ಹಾಗಾದ್ರೆ ಸಂಯಮ ಅಂದ್ರೆ ಏನು? ವ್ಯವಹಾರ ಸಂಯಮ ನಿಜವಾದ ಸಂಯಮ ಅಲ್ಲ. ಹಾಗಾದ್ರೆ ಏನು ಮಾಡೋದು? ಸಂಯಮ ಏನಕ್ಕೆ ಪಾಲನೆ ಮಾಡೋದು? ಮತ್ತೆ ಇದೆಲ್ಲ ದೇವತೆಗಳು ಮಾಡಿದ್ರೂ ಸಂಯಮ ಆಗ್ತಿಲ್ಲ, ಮತ್ತು ನಾವ್ಯಾಕೆ ಮಾಡೋದು? ಯಾವ ವಿಷಯ ಭೋಗಗಳಿದೆ ಆ ವಿಷಯ ಭೋಗಗಳಲ್ಲಿ ಧ್ಯಾನ से सुनो क्या कहते हैं, ಆ ವಿಷಯ ಭೋಗಗಳಲ್ಲಿ ಯಾವ ರಾಗಬುದ್ಧಿ ಇದೆ, ಇಷ್ಟನಿಷ್ಠ ಬುದ್ಧಿ ಇದೆ, वो तो गया नहीं. ಕಷಾಯ ಭಾವ ಎಲ್ಲೋಗಿದೆ? ಅನಂತಾನುಬಂಧಿ ಕ್ರೋಧ ಮಾನ್ ಮಾಯಾ ಲೋಭ, ಅಪ್ರತ್ಯಾಖ್ಯಾನ್ ಕ್ರೋಧ ಮಾನ್ ಮಾಯಾ ಲೋಭ ಹೇಗಿದೆ ಹಾಗೇ ವಿದ್ಯಮಾನ ಇದೆ. ಕಷಾಯದಲ್ಲಿ ಒಂಚೂರು ಕೊರತೆ ಆಗಿಲ್ಲ. ಹೊರಗಡೆ ಸಂಯಮಿತ ಜೀವನ ಕಾಣಿಸ್ತಾ ಇದೆ. तो बोले उससे कुछ नहीं होता, उसमें क्या बहुत बड़ी बात है. दुकान में बैठ गए और भोजन करना भूल गए, अब बोल उपवास हो गया. कहाँ वो उपवास? उपवास कहते किसको है? वो तो भूल गया ना. मैं बहुत अच्छी मूवी आ रही थी और देख रहा था और भोजन करना भूल गया. अब बोलो हो गया उपवास? क्या बात करो, खाना तो खाया नहीं मैंने, तो उपवास हुआ? नहीं हुआ. इसको उपवास नहीं कहते, इसको संयम नहीं बोलते. संयम किसका नाम है? संयम तो संयमनम संयमः, अपने ಉಪಯೋಗ को ಸಿಮಟನ, ನನ್ನ ಉಪಯೋಗವನ್ನ ಪರಪದಾರ್ಥಗಳಿಂದ ಹೊರತೆಗೆದು ಅಂತರಂಗದಲ್ಲಿ ತರ್ತಾ ಇರುವಂಥದ್ದು, ಅದು ಸಂಯಮ ಇದೆ. ಯಾವ ಬಾಹ್ಯ ಸಂಯಮ ಇದೆ, ಇಂದ್ರಿಯ ಮತ್ತು ಪ್ರಾಣಿ ಸಂಯಮ, ಅದು ಉಪಯೋಗ ಕೇಂದ್ರಿತವಾಗಲಿಕ್ಕೆ ಸಹಾಯ ಮಾಡುತ್ತೆ, इसलिए उसको भी संयम बोला. लेकिन उसी को संयम मान लिया तो उत्तम संयम तो प्रकट नहीं होने वाला. ऐसे बहुत लोग मिलेंगे अपने को, बाहर में तो बहुत संयम है, अंतरंग में संयम नहीं है. ಇಡೀ ಮೂರು ಲೋಕದ ಎಲ್ಲ ವಸ್ತುಗಳು ಅಲ್ಲ. ಪಂಡಿತ್ಜಿ, ನಾನು ಒಂದು ವರ್ಷದಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆಗೆ. तो ಸರ್ ಸ್ವರ್ಗಗಳು ಎಷ್ಟಿರುತ್ತೆ? ಸ್ವರ್ಗ 16 ಇರುತ್ತೆ. तो ಒಂದು ವರ್ಷದಿಂದ ನಾನು ಸ್ವಾಧ್ಯಾಯ ಮಾಡ್ತಿದ್ದೀನಲ್ಲ, 16ನೇ ಸ್ವರ್ಗ ಬೇಡ, 1ನೇ ಸ್ವರ್ಗ ಆದರೂ ಸಿಗತ್ತೋ ಇಲ್ವೋ ನನಗೆ? अब ये संयम है कि असंयम है? एक छोड़ करके 1000 पाना चाहता है, 1000 दे करके लाख पाना चाहता है, लाख दे करके करोड़ पाना चाहता है. अब कैसे संयम बोल सकते हैं इसको? ಈ ಗತಿಯಲ್ಲಿ ಎಲ್ಲ ಸಿಕ್ಕಿದೆ, ಈಗ ಒಂಚೂರು ದಾನ ಮಾಡಿದ್ರೆ ಮುಂದಿನ ಗತಿಯಲ್ಲಿ ಮತ್ತಿನ್ನೂ ಜಾಸ್ತಿ ಸಿಗುತ್ತೆ, इसलिए दान करता है. तो संयमी हो गया? संयमी हो गया कि नहीं हुआ? कहाँ हुआ? ಅಂತರಂಗದಲ್ಲಿ ಪಂಚೇಂದ್ರಿಯ ವಿಷಯಗಳ ಯಾವ ಅಭಿಲಾಷೆ ಇದೆ ಅದಂತೂ ಹೋಗಲಿಲ್ಲ. तो संयम कहाँ हुआ? ಸಂಯಮ बहुत ಅದ್ಭುತ ಚೀಸ್ है. ಬಹಳ ಸುಂದರವಾದಂತಹ ಆನಂದದಾಯಕ ವಸ್ತು ಇದೆ ಸಂಯಮ. ಆದರೆ ನಮ್ಮ ಅಜ್ಞಾನದಿಂದ ಈ ಸಂಯಮವನ್ನೇ ನಾವು ದುಃಖದಾಯಿ ಅಂತ ತಿಳ್ಕೊತೇವೆ. अपने को नहीं लगता ये सुख होने का मार्ग है. लगता होता तो अपन ऐसा क्यों करते हैं? मंदिर में तो आके बोलते हैं क्षुधारोग विनाश नहीं,
और कभी क्षुधा रोग नहीं लगता। ऐसा क्यों होता है? क्योंकि अपने को शुद्ध ही नहीं है। ಪಂಚೇಂದ್ರಿಯ ವಿಷಯಗಳ ಬಗ್ಗೆ ಬಹಳ ದೊಡ್ಡ ಅಜ್ಞಾನ ಇದೆ, ಮತ್ತು ಆತ್ಮಸ್ವರೂಪದ ಬಗ್ಗೆನೂ ಅಜ್ಞಾನ ಇದೆ, ಸಂಯಮದ ಬಗ್ಗೆನೂ ಅಜ್ಞಾನ ಇದೆ. तो दिखाने के लिए तो बहुत संयम पालता है, अंतरंग में संयम नहीं है. टोडरमल जी क्या बोलते हैं? द्रविलिंगी मुनि मिथ्या दृष्टि. कितना संयम है कि चमड़ी खोलो और चमड़ी के अंदर नमक भर दो और फिर भी गुस्सा नहीं करे. हालत क्या है? और क्या बोलते हैं? असंयमी है. असंयमी ಇದನ್ನು ಬಾಹ್ಯ ಸಂಯಮದಿಂದ ಸಂಯಮವನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲು ವಸ್ತುಗಳನ್ನು ಬಿಡೋ ಮೊದಲು ವಸ್ತುಗಳ ಮೇಲಿನ ಮೋಹ ಬಿಟ್ಟೋಗ್ಬೇಕು. तो वस्तु अपने आप चला जाएगा. ತುಂಬ ಜನ ಕೇಳ್ತಾರೆ ನಂಗೆ ಬಿಡೋ ಆಸೆ ಇದೆ, ನಾನು ಹೆಂಗೆ ಬಿಡಲಿ? ರಾತ್ರಿ ಭೋಜನ ತ್ಯಾಗ ಮಾಡ್ಬೇಕು ಅನ್ಸುತ್ತೆ ನನಗೆ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ಹೆಂಗೆ ಮಾಡೋದು ಸರ್? ಒಂದು ಸ್ವಲ್ಪ ಹೇಳ್ಕೊಡಿ ನನಗೆ. ಈ ಹೇಳ್ಕೊಡೋದೇನಿದೆ? समझ तो सही रात्रि भोजन किस चिड़िया का नाम है. अब बोलना तो नहीं चाहिए, लेकिन मैं पूछता हूं, मांस भक्षण का त्याग किस किस को है यहां पे? ये कोई पूछने की बात तो नहीं है, लेकिन विचार करो, ಎಷ್ಟು ಜನರ ತ್ಯಾಗ ಇದೆ? ಎಷ್ಟು ಜನರ ತ್ಯಾಗ ಇದೆ? मैं नहीं खाने की बात नहीं कर रहा हूं, मैं व्रत लेने की बात कर रहा हूं. बोलो, नहीं खाने की बात नहीं है. व्रत ಎಷ್ಟು ಜನ ತಗೊಂಡಿದ್ದೀವಿ? ವ್ರತ ಎಷ್ಟು ಜನರದ್ದು ಇದೆ? अब मैं ಯಾರು ಕೈ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ. अपन अपन सोचे ना. अब बोलते हैं मांस किसको कहा गया जिनवाणी में? पता है? जिनवाणीಲಿ ಮಾಂಸ ಯಾವುದಕ್ಕೆ ಕರೆದಿದ್ದಾರೆ? किसको कहा मांस? अब पढ़ो पुरुषार्थ सिद्धि उपाय श्रावकाचार्य. किसको कहा मांस ಅಂದ್ರೆ ಯಾವುದು? त्रस. क्या बोले? त्रस शरीर को मांस कहते हैं. ಏನು ಪರಿಭಾಷೆ ಇದೆ? त्रस ಶರೀರಕ್ಕೆ ಮಾಂಸ ಅಂತ ಕರೀತಾರೆ. बोलो, रात्रि भोजन कर रहे हैं और गलती से कोई, गलती से क्या, वो तो रात्रि में जो जीव उत्पन्न होते हैं वो दिखाई नहीं देते. दिखाई देने वाले जीव अलग और दिखाई नहीं देने वाले जीव अलग. ये सबसे बड़ा अज्ञान है अपने को कि ಲೈಟ್ ಹಾಕೊಂಡ್ಬಿಟ್ರೆ ಆಯ್ತಲ್ಲ ಸರ್, ಏನು ಎಲ್ಲ ಕಾಣಿಸುತ್ತೆ ಚೆನ್ನಾಗಿ. भले आदमी ऐसे जीव होते हैं जो दिखते ही नहीं है, द्विइंद्रिय तीन्द्रिय जीव. तो ये क्या है? जैन धर्म विचार बिड़ो ना. हिंदू धर्म में बोला गया रात्रि भोजन को मांस भक्षण के समान बोला है महाभारत में. आप देखो, पढ़ो हिंदू में. अब आप अपनी की तो क्या बात करें अपन. मांस भक्षण के समान है. क्यों है? क्योंकि त्रस जीव के शरीर को मांस कहते हैं. द्विदल हुआ है ना, मैंने पिछली बार भी बात की है, तो ज़्यादा बात नहीं करेंगे. तो ದ್ವಿದಲದಲ್ಲಿ ಏನಾಗ್ತಿದೆ? ತ್ರಸಜೀವಿಗಳು ಉತ್ಪತ್ತಿ ಆಗ್ತಿದೆ. द्विदल तो समझते हैं ना. द्विदल जो दो भाग होते हैं, ऐसे जो धान्य होते हैं ना, धान्यಗಳು ಎರಡು ಭಾಗ ಬೇಳೆ, उसके साथ गोरस. तो गोरस का मतलब सब होता है, ತುಪ್ಪ ಬಿಟ್ಟು ಎಲ್ಲ ಗೋರಸ್. ಯಾವುದನ್ನ ಮಿಕ್ಸ್ ಮಾಡಿದ್ರು ಅದ್ರ ಜೊತೆಗೆ ಎಂಜಲ್ ಮಿಕ್ಸ್ ಆದರೆ ತ್ರಸಜೀವಿಗಳು ಉತ್ಪತ್ತಿ ಆಗುತ್ತೆ. तो त्रसजीव का मतलब हुआ मांस भक्षण. क्या क्या बोलते हैं? दही वड़ा, जो भी बोलते हैं. ये कितना बड़ा पाप है मालूम आपको? आलू प्याज खाने से भी बड़ा पाप है. कंदमूल से बड़ा पाप है, क्योंकि कंदमूल में एकेंद्रीय जीव होते हैं और द्विदल में त्रस जीव होते हैं. अब कौन सा बड़ा पाप हुआ? अचार पापड़ में त्रस जीव होते हैं. बोलो, कंदमूल से बड़ा पाप है. अपने को समझना तो चाहिए. अब जिसको लग रहा है ना कि अब तो खाना पीने की बात करें, छोड़ना पड़ेगा, अब ಬಿಡೋದು ಇಲ್ಲ ಸ್ವೀಕಾರ ಮಾಡೋದು ಅದು ನಮ್ಮ ಕೆಲಸ ಇದೆ.
ಆದರೆ ಗೊತ್ತಿರಬೇಕಲ್ಲ, ಜ್ಞಾನನೇ ಇಲ್ಲ. ಜ್ಞಾನ ಇಲ್ಲದೆ ಹೋದರೆ बोलो जान करके खाना बड़ा पाप है कि जाने बिना खाना बड़ा पाप है? क्या लगता है? ತಿಳಿದು ತಿನ್ನೋದು ದೊಡ್ಡ ಪಾಪನೋ ತಿಳಿದೇ ತಿನ್ನೋದು ದೊಡ್ಡ ಪಾಪನೋ? ತಿಳಿದೇ ತಿನ್ನೋತಾನೆ. ಯಾವುದು बड़ा पाप बोलो? अपना जिनवानी का हिसाब किताब हम सबसे उल्टा है. जिनवानी कहती है ತಿಳಿದು ತಿನ್ನೋದು ಕಡಿಮೆ ಪಾಪ ಇದೆ. लगता है अपने को जान करके भी जो खा रहे हैं ना वो कम पापी है. लगता है ऐसा? नहीं, अपने को तो उल्टा लगता है. ಇಲ್ಲಿ ಈ ವೈರಲ್ ಕರೆಂಟ್ ಇದೆ ಏನ, ಒಬ್ಬನಿಗೆ ಗೊತ್ತಿದೆ, ಒಬ್ಬನಿಗೆ ಗೊತ್ತಿಲ್ಲ. ಇಬ್ಬರು ಅದನ್ನು ಮುಟ್ಟಿದ್ರೆ ಯಾರಿಗೆ ಜಾಸ್ತಿ ಶಾಕ್ ಹೊಡೆಯುತ್ತೆ? किसको शाक जोर से लगेगा बोलो? दोनों को समान लगेगा? नहीं नहीं, ಕರೆಂಟ್ ಒಂದೇ ಇದೆ, ಆದರೆ ಶಾಕ್ ಒಬ್ಬರಿಗೂ ಒಂದೇ ಥರ ಆಗೋದಿಲ್ಲ. ಯಾರಿಗೆ ಗೊತ್ತಿದೆಯಲ್ಲ ಅವನು ಹಿಂಗೆ ಬಿಡ್ತಾನೆ, ಯಾರಿಗೆ ಗೊತ್ತಿಲ್ಲ ಅವನು ಹೆಂಗೆ ಬಿಡ್ತಾನೆ? बोलो समझ में आती है बात क्या कह रहा हूं मैं? ಯಾರಿಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, आज नहीं तो कल उससे छूटने वाला है, क्योंकि उसको पता है मैं हिंसा कर रहा हूं. पता है उसको, तो छूटने वाला है, ಬಿಟ್ಟು ಹೋಗುತ್ತೆ. ಆದರೆ ಯಾರಿಗೆ ಗೊತ್ತೇ ಇಲ್ಲ ಅವನಿಗೇನಾಗುತ್ತೆ? वो तो नहीं छोड़ने वाला, ಅವನು ಬಿಡೋ ಚಾನ್ಸೇ ಇಲ್ಲ. ಅರ್ಥ ಆಗ್ತಿಲ್ಲ? ಯಾವ ಸಂಯಮ ಇದೆ ನಮ್ಮ ಜೀವನದಲ್ಲಿ? ಸ್ವಲ್ಪ ಪ್ರಮಾಣದಲ್ಲಾದರೂ ಸಂಯಮ ಬರಬೇಕಲ್ಲ. ಲಿಮಿಟೇಷನ್, ಒಂದು ಸ್ವಲ್ಪ ಆದರೂ ಲಿಮಿಟೇಷನ್ ಬರಬೇಕಲ್ಲ. ಯಾವುದಕ್ಕೂ ಲಿಮಿಟೇ ಇಲ್ಲ. ಯಾವುದಕ್ಕಾದರೂ ದಿಗ್ಬಂಧನೆ ಹಾಕೊಂಡಿದ್ದೀವೇನೋ ನಾವು. ಕಿಸಿ ವಿಷಯ ಮೇ नहीं छूटता रात्रि भोजन, तो कम से कम लिमिटेशन तो कर सकते हैं. वो भी नहीं किया. 7 बजे 8 बजे ऐसे बहुत लोग होते हैं. ನಂಗೇನು ಹೇಳ್ತಾರೆ, ನನ್ನ ಕೆಲಸನೇ ಇಂಥದ್ದಿದೆ, ಏನು ಮಾಡಲಿ ನಾನು? मैं ऐसे गांव में रहता हूँ जहाँ हो ही नहीं सकता, ऐसे देश में रहता हूँ. देखो, मैं जब दिल्ली में था तो संयम पालना बहुत मुश्किल होता है बड़े बड़े शहरों में. मैंने उस समय यही सोचा था कि ऐसा जीवन करके क्या मिलेगा? बोलो, क्या मिलेगा? ज़्यादा से ज़्यादा कमा लेंगे, कितना कमा लेंगे? ಸಂಪಾದನೆ ಮಾಡೋ ಅವಕಾಶಗಳು ತುಂಬ ಜಾಸ್ತಿ ಇದೆ, ಆದರೆ ಸಂಯಮ ಪಾಲನೆ ಮಾಡೋ ಅವಕಾಶ ಇಲ್ಲ. तो ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು? किसको चुनना बोलो? क्या दम है? ಯಾವುದನ್ನು ಜೊತೆಗೆ ತಗೊಂಡು ಹೋಗೋರು ಇದೆ ನಾವು? ರಾತ್ರಿ ಸ್ವಾಧ್ಯಾಯದಲ್ಲಿ ನಾವು ಚರ್ಚೆ ಮಾಡ್ತಿದ್ದೀವಲ್ಲ, ಯಾರು ಭಾಗವಹಿಸ್ತಿದ್ದಾರೆ ಅವ್ರಿಗೆ ಗೊತ್ತಿದೆ ಯಾವುದನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. अभी टेक्नोलॉजी बहुत बढ़ गया ना, डेवलप हुआ, तो यदि ले जाने का कोई मार्ग होता दूसरे भाव में तो अपन कितना कमाते? ಈಗ ತಗೊಂಡೋಗೋ ಯಾವ ಅಪರ್ಚುನಿಟಿನೂ ಇಲ್ಲ, ಆದರೂ ಇಷ್ಟು ಹೇಳ್ತಾ ಇದೆ, ಇಷ್ಟು ಅಸಂಯಮಿತ ಜೀವನವನ್ನು ಮಾಡ್ತಾ ಇದೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಲಿಮಿಟೇಷನ್ ಬರಬೇಕಲ್ಲ. ಇಲ್ಲಾಂದರೆ ಈ ಮನುಷ್ಯ ಭಾವದಲ್ಲಿ ಯಾವ ಜ್ಞಾನ ಸಿಕ್ಕಿದೆ, ಉಪಯೋಗ, ಸನ್ನಿ ಪಂಚೇಂದ್ರಿಯ ಜೀವ ಆಗಿದ್ದಾನೆ, अब फिर कब मिलेगा? नहीं मिल सकता. दुरुपयोग करेंगे तो कैसे मिलेगा? ಈ ಪಂಚೇಂದ್ರಿಯ ಮತ್ತು ಮನಸ್ಸು ಸಿಕ್ಕಿರೋದು ಚಿಂತಾಮಣಿ ರತ್ನದಂತಿದೆ. ಯಾವುದಕ್ಕೆ ಉಪಯೋಗಿಸೋದು? ಅದನ್ನ पढ़ो, आत्मानुशासन पढ़ो, समझ में आ जाएगा. चक्षु इंद्रिय का उपयोग किसमें करना? देव दर्शन में करना. ऐसे सब बताए आचार्य ने. तो ವಾಸ್ತವಿಕವಾಗಿ ಈ ಸಂಯಮ ದಿನ
ನಮಗೆಲ್ಲರಿಗೂ ಪ್ರೇರಣೆಯನ್ನು ಕೊಡುವಂತಹ ದಿನ ಇದೆ. ಇಷ್ಟು ದಿನ ಅಂತೂ ಮನಸ್ಸಿನ ಮಾತು ಕೇಳ್ಕೊಂಡೇ ಬರ್ತಾ ಇದ್ದೀವಿ ನಾವು. ಜೋ ಮನ್ ಕಾ ಸುನೇಗಾ वो कुछ नहीं कर सकता. ಇಂದ್ರಿಯಗಳ ಭೋಗ ಮಾತ್ರ ಇಂದ್ರಿಯಗಳಿಂದ ಮಾಡಬೇಕಿದೆ. ಆದರೆ ಇಂದ್ರಿಯಗಳ ಭೋಗ ಇಂದ್ರಿಯದಿಂದ ಮಾಡೋದಿಲ್ಲ ನಾವು. तो कैसे करते भाव से, मन से. ಚಕ್ಷು ಇಂದ್ರಿಯದ ಭೋಗ ಬರೀ ಚಕ್ಷು ಇಂದ್ರಿಯದಿಂದ ಮಾಡೋದಿಲ್ಲ, ಮತ್ತು ಜೊತೆಗೆ ಮನಸ್ಸನ್ನ ಸೇರಿಸ್ತೀವಿ. तो मन को जोड़ लिया तो भोग हो गया. और चक्रवर्ती, अब बोलो कितनी गजब बात है. जिस भोग को मैं करता हूं ना, वही भोग चक्रवर्ती करता है. और चक्रवर्ती को बोलते हैं ಬಳಸಿದರು ಉಂಡರು ಉಪವಾಸಿ. ನಾನು ಊಟ ಮಾಡ್ತೀನಿ, ಪಕ್ಕದಲ್ಲಿ ಚಕ್ರವರ್ತಿನೂ ಊಟ ಮಾಡ್ತಿದ್ದಾನೆ, तो ಒಂದೇ ಊಟ. चक्रवर्ती को क्या कहते हैं? उपवासी. अब भोजन तो कर रहे, उपवासी कैसे हुआ? वो सिर्फ रसनेन्द्रिय से भोग कर रहा है, और मिथ्या दृष्टि रसनेन्द्रिय के साथ मन को भी लगाता है. कितना स्वाद आ रहा है, वाह बहुत अच्छा है. तो बहुत अच्छा जब लग रहा है तो बुरा भी लगने वाला है, ये मान के चलो. ತುಂಬಾ ಇಷ್ಟ ಆಗ್ತಿದೆ ಅಂದ್ರೆ ಅನಿಷ್ಟ ಅನಿಸೋದು ನಿಶ್ಚಿತ ಇದೆ. आज अच्छा लग रहा है, कल बुरा लगेगा, पक्का लगेगा. अब सोचो 10 साल पहले जो मिठाई अच्छी लगती थी वो अभी अच्छी नहीं लगती. क्या हालत है, क्यों अच्छी नहीं लगती? ಎಲ್ಲರ ಜೀವನದಲ್ಲಿ ಇದು ನಡೀತಾ ಇದೆ ತಾನೆ. ನಿನ್ನೆ ಯಾವ್ದು ಇಷ್ಟ ಆಗ್ತಿತ್ತೋ ಅದು ಇವತ್ತು ಇಷ್ಟ ಆಗ್ತಿಲ್ಲ, ಮೂಡ್ ಬದಲ್ಗ್ಯಾ. ಯಾವ ಸಂಗೀತ ಇಷ್ಟ ಆಗ್ತಿತ್ತು ಅದೀಗ ಇಷ್ಟ ಆಗೋದಿಲ್ಲ. अभी बच्चों को जो संगीत पसंद आता है वो माता पिता को पसंद नहीं आता, और माता पिता को जो आता है वो नाना नानी को पसंद नहीं आता. अब बोलो क्या हालत है. पंचेंद्रिय विषयों में कुछ दम नहीं है. ಕ್ಷಣ ಮಾತ್ರದಲ್ಲಿ ನನ್ನ ಭಾವಗಳು ಬದಲಾಗುತ್ತೆ. ಮೂಡ್ ಚೇಂಜ್ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು? ಕ್ಷಣ ಮಾತ್ರದಲ್ಲಿ ಮೂಡ್ ಬದಲಾಗುತ್ತೆ. ಒಂದು ತುತ್ತ ಭೋಜನ ತಗೊಂಡ್ವಿ, ಎರಡನೇ ತುತ್ತಕ್ಕೆ ಮೂಡ್ ಚೇಂಜ್ ಆಗಿಬಿಟ್ಟಿರುತ್ತೆ. ये तो हालत है, और भोगना चाहता है. और दूसरी बात, भोगता कितना है और भोगने की इच्छा कितनी है, कल अपन इच्छा की चर्चा करेंगे. ವಾಸ್ತವಿಕವಾಗಿ ಈ ಯಾವ ಭೋಗಗಳಲ್ಲಿ ಮತ್ತು ಭೋಗಗಳ ಪ್ರದರ್ಶನದಲ್ಲಿ आपको पता है महावीर स्वामी का समोशरण आया तो क्या हुआ, वहाँ पर एक राजा था. तो राजा ಏನು ಮಾಡ್ದ, समोशरण ಬಂದಿದೆ ಅಂತ ಎಲ್ಲ ಕಡೆಗೆ दुंदुबी दुंदुबी से सबको पता चल गया कि समोशरण आया महावीर स्वामी का. तो ರಾಜನಿಗೂ ಗೊತ್ತಾಯಿತು. तो ರಾಜನಿಗೆ ತುಂಬ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು? संतोष क्यों हुआ? समोशरण आया इसलिए नहीं, तो आनंद क्यों हुआ कि नंद इष्टेला संपत्ति ಇದೆಯಲ್ಲ, इसको दिखाने का बहुत अच्छा मौका मिला है. आती है पद्म पुराण में ये कहानी आती है, कथा आती है. अब राजा को क्या भाव आया कि ನಂದು ಎಷ್ಟೆಲ್ಲ ಸಂಪತ್ತಿ ಇದೆಯಲ್ಲ ಇದನ್ನೆಲ್ಲ ತೋರ್ಸಕ್ಕೆ ಒಳ್ಳೆ अद्भुतवाद अपॉर्चुनिटी ಬಂದಿದೆ. तो राजा ने क्या किया, जितनी सारी संपत्ति थी सबको निकलवाया. ಎಲ್ಲ ತೆಗೀರಿ, ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಎಲ್ಲ ತಗೊಂಬನ್ನಿ, हाथी घोड़ा सब. इतने में सौधर्मिंद्र को पता चल गया. ರಾಜ ಎಲ್ಲ ತಗೊಂಡ್ ಬರ್ತಾ ಇದ್ದ, ಅಷ್ಟರಲ್ಲೇ ಸೌಧರ್ಮಿಂದ್ರಂಗೆ ಗೊತ್ತಾಗ್ಬಿಡ್ತು. तो सौधर्मिंद्र को कहाँ ये पसंद है, तीर्थंकर के सामने कोई अपना प्रदर्शन करे, ये सौधर्मिंद्र कैसे मान सकता है. अब इंद्र ने क्या किया, वो तो सौधर्मिंद्र है, ऐरावत हाथी पर चला गया. ಐರಾವತ್ हाथी, ಐರಾವತ್ ಆನೆಯ ವರ್ಣನೆ ನಾನು ಈಗ ಮಾಡೋದಿಲ್ಲ. आज जिसको इंटरेस्ट है ना वो पद्म पुराण पढ़े, ಐರಾವತ್ हाथी कैसे होता है. ಸೌಧರ್ಮಿಂದ್ರನ ಸಂಪತ್ತಿ ಮುಂದೆ ಈ ರಾಜನ ಸಂಪತ್ತಿ ಎಷ್ಟಿದೆ.
तो राजा सौधर्मिंद्र को देखते ही मायूस हो गया। अब क्या है, अपने पास कोई गाड़ी हो, बड़ी गाड़ी हो, XUV हो, इनोवा बनाओ हो, और उसके सामने कोई बगल में आके मर्सिडीज खड़ा कर दे, बोला क्या होगा? अब क्या, इसका अहंकार चूर चूर हो जाता है। अब आगे की कहानी सुनो, आगे क्या होता है। तो राजा मायूस हो गया और समोषण में चला गया। ಸಮೋಷಣದಲ್ಲಿ ಉಪದೇಶ ಕೇಳಿದ ರಾಜ, उपदेश ಕೇಳಿದ ಮೇಲೆ अब राजा सौधर्मिंद्र को बोलता है, क्या बोलता है? मैं दीक्षा ले रहा हूं। राजा ಏನ್ ಹೇಳ್ತಿದ್ದಾನೆ? अब सौधर्मिंद्र को बोलता है, अब बोलो, अब क्या करोगे? अब सौधर्मिंद्र तो दीक्षा नहीं ले सकता। सौधर्मिंद्र कैसे दीक्षा लेगा? स्वर्ग में तो संयम होता नहीं। तो ಮನುಷ್ಯ ಬೋಧ ಸಾರ್ಥಕತೆ ಯಾವುದರಲ್ಲಿದೆ? ಸಂಯಮದಲ್ಲಿದೆ. ಎಷ್ಟು ಬೇಗ ಇಂದ್ರಿಯಗಳು, ಪರದ್ರವ್ಯ, ಪರಪದಾರ್ಥ, ಪರವಸ್ತು ಹೊರಗಡೆ ಎಷ್ಟು ನಮ್ಮ ಉಪಯೋಗ ಪರಿಭ್ರಮಣೆ ಮಾಡ್ತಾ ಇದೆ, ಅದು ಒಂದು ಸ್ವಲ್ಪ ನನ್ನ ಕಡೆಗೆ ಕೇಂದ್ರಿತವಾದರೆ, ನನ್ನ ಕಡೆಗೆ ಏಕಾಗ್ರವಾದರೆ ಅದರಂಥ ಆನಂದ ಮತ್ತೊಂದಿಲ್ಲ. ಅತೀಂದ್ರಿಯ ಆನಂದದ ಪ್ರಾಪ್ತಿ ಆಗತ್ತೆ. ಸಂಯಮದಿಂದಂತೂ ಮಹಾ ಆನಂದದ ಪ್ರಾಪ್ತಿ ಆಗತ್ತೆ. ಆದರೆ ನಾವು ಅದ್ರ ಕಡೆಗೆ ಗಮನ ಕೊಡಬೇಕಿದೆ ಅಷ್ಟೇ. ಆದರೆ ನಮಗೇನಿದೆ? ನಮಗೆ ಸಂಯಮದ ಬಗ್ಗೆ ಅಜ್ಞಾನ ಇದೆ. ಇಸ್ಲಿಯೇ ಸಂಯಮ ಪ್ರಗಟ नहीं होता. ಹಾಗಾಗಿ ಜೀವನದಲ್ಲಿ ಸಂಯಮ ಬರಬೇಕಾದ್ರೆ ಸಂಯಮದ ವಾಸ್ತವಿಕ ಸ್ವರೂಪವನ್ನು ತಿಳಿಬೇಕಾಗುತ್ತೆ, ಅದರ ಬಗ್ಗೆ ಚಿಂತನೆ ನಡೆಸಬೇಕಾಗುತ್ತೆ. ಜೊತೆಗೆ ಇಂದ್ರಿಯ ಕಷಾಯಗಳ ವಿಷಯವಾಗಿಯೂ ಸರಿಯಾದ ಜ್ಞಾನ ಆದರೆ ಸಂಯಮ ಸಹಜವಾಗಿ ನಮ್ಮ ಜೀವನದಲ್ಲಿ ಪ್ರವೇಶ ಆಗುತ್ತೆ. ಬಹುತ್ ಜೋರ್ ಕರ್ಕೆ, ತುಂಬ ಫೋರ್ಸ್ ಮಾಡಿ ಸಂಯಮವನ್ನು ಪಾಲನೆ ಮಾಡೋದು ಬೇಕಾಗೋದಿಲ್ಲ. ಅದು ಸಹಜವಾಗಿ ಜೀವನದಲ್ಲಿ ಪ್ರವೇಶ ಆಗುತ್ತೆ. ಸಂಯಮ ನಮ್ಮ ಜೀವನದಲ್ಲಿ ಪ್ರವೇಶ ಆಗಲಿ ಅನ್ನೋ ಭಾವನೆಯಿಂದ ಸಮಯ ಆಗಿದೆ. ಚರ್ಚೆಯನ್ನು ಇಲ್ಲೇ ವಿರಾಮ.